ಅತ್ತೆ ಏನಮ್ಮೋ? ಏನು ದಿಶಾ ಇದಕ್ಕಿದ್ದಾಗೆ ಆಫೀಸ್ಗೆ ಹೊರಟ್ಲು. ಎಷ್ಟು ದಿನ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಿದ್ದವಳು ಏನಿದು ಸಡನ್ ಬದಲಾವಣೆ? ಅಮ್ಮೋ, ದಿಶಂಗೆ ನೆನ್ನೆ ಅದು ಏನು ಅನ್ನಿಸ್ತೋ ಗೊತ್ತಿಲ್ಲ ಕಣೆ. ನೆನ್ನೆ ರಾತ್ರಿ ಇವ್ರ ಹತ್ರ ಬಂದ್ಬಿಟ್ಟು ನಾಳೆಯಿಂದ ನಾನು ಆಫೀಸಿಗೆ ಬರ್ತೀನಿ, ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ಇದೆ, ನಾನು ಸ್ವಲ್ಪ ಕೆಲಸ ವಹಿಸ್ಕೋತೀನಿ ಅಂದ್ಲು ಕಣೆ. ಮನೇಲಿದ್ದು ಇದ್ದು ಪಾಪ ಅವಳಿಗೂ ಬೋರ್ ಆಗಿರ್ಬೇಕು. ಅಕ್ಕ, ನಿಜವಾದ ಕಾರಣ ಬೇರೆನೇ ಇದೆ. ದಿಶಾ ಅಂತೂ ಸುಶಾಂತ್ ಹೋದಾಗಿಂದ ತುಂಬಾ ಡಲ್ ಆಗಿರ್ತಾಳೆ. ಅಷ್ಟೆಲ್ಲ ಓದ್ಕೊಂಡಿದ್ರು ಕೆಲಸ ಮಾಡೆ ಅಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಗಂಡನ ಮನೇಲಿ ಹಾಯಾಗಿರ್ತೀನಿ ಅಂತಿದ್ಲು. ಈಗ ಅವಳಿಗೆ ವಾಸ್ತವ ಏನು ಅಂತ ಅರ್ಥ ಆಗಿರಬೇಕು. ಏನು ವಾಸ್ತವ ಅತ್ತೆ? ನಿಮ್ಮೆಲ್ಲರೂ ಮನಸ್ಸಲ್ಲೂ ಏನಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ದಿಶನ್ ಮನಸ್ಸಲ್ಲಿರೋದು ಸುಶಾಂತೆ. ಅವನನ್ನೇ ಮದುವೆ ಆಗ್ತೀನಿ ಅಂತಿದ್ಲು ಅವಳು, ಆದರೆ ಅವನೇ ಮನೆ ಬಿಟ್ಟು ಹೋಗಿದ್ದಾನೆ. ಜೊತೆಗೆ ಅವನಿಗೆ ಅದು ಯಾರೋ ಹುಡುಗಿ ಇದ್ದಾಳೆ ಅಂತ ನೀನು ಬೇರೆ ಹೇಳ್ತಾ ಇದೆಯಾ. ಇದನ್ನೆಲ್ಲ ಕೇಳಿ ದಿಶಾ ತುಂಬ ಡಿಸ್ಟರ್ಬ್ ಆಗಿದ್ದಾಳೆ. ಅದಕ್ಕೆ ಅದನ್ನೆಲ್ಲ ಮರೆಯೋಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂದ್ಕೊಂಡಿರ್ಬೇಕು. ನನ್ನ ಹತ್ರನೂ ಏನೂ ಹೇಳ್ತಿಲ್ಲ ಅವಳು, ಆದರೆ ಒಂದು ಹೇಳಿದ್ಲು, ಮಾವ ಈ ವಯಸ್ಸಿನಲ್ಲಿ ಎಲ್ಲ ಜವಾಬ್ದಾರಿನೂ ಸುಶಾಂತಿಗೆ ಕೊಟ್ಬಿಟ್ಟು ಆರಾಮಾಗಿ ಮನೇಲಿರಬೇಕು ಅಂದ್ಕೊಂಡ್ರು. ಆದರೆ ನಮ್ಮ ಸುಶಾಂತ್ ಯಾವ ಜವಾಬ್ದಾರಿನೂ ಬೇಡ ಅಂತ ಮನೆ ಬಿಟ್ಟು ಹೊರಟೋದ. ಅದಕ್ಕೆ ನಾನು ಮಾವನ ಜೊತೆ ನಿಲ್ಲಬೇಕು ಅಂತ ಹೇಳ್ತಾ ಇದ್ಲು. ದಿಶಾ ಚಿಕ್ಕ ಹುಡುಗಿ ಅಂದ್ಕೊಂಡಿದ್ವಿ, ಆದರೆ ಎಷ್ಟು ದೊಡ್ಡ ಮನಸ್ಸು ಅವಳ್ದು. ಸುಶಾಂತ್ ಅವಳಿಗೆ ಸಿಕ್ತಿಲ್ಲ ಅಂತ ನೋವು ಪಡ್ತಿದ್ರು, ಅದನ್ನು ತೋರಿಸ್ಕೊಳ್ದೆ ಈ ಮನೆಗೋಸ್ಕರ ಕಂಪನಿಗೋಸ್ಕರ ನಿಲ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಗ್ರೇಟ್ ಅತ್ತೆ ಅವಳು. ಅಮಲ, ಒಟ್ಟಿನಲ್ಲಿ ನನ್ನ ಮಗಳ ಜೀವನ ಚೆನ್ನಾಗಿರಬೇಕು. ಒಂದು ತಾಯಿಗೆ ಅದಕ್ಕಿಂತ ಹೆಚ್ಚಾಗಿ ಏನು ಬೇಕು ಹೇಳು? ನನಗೇನೋ ಅವಳು ಒಳಗೊಳಗೆ ತುಂಬ ನೊಂದ್ಕೋತಾ ಇದ್ದಾಳೆ ಅನಿಸ್ತಾ ಇದೆ. ನೀನೇ ಅವಳ ಹತ್ರ ಮಾತಾಡಿ ಅವಳಿಗೆ ಸಮಾಧಾನ ಮಾಡಬೇಕು. ಅತ್ತೆ ಬೇಜಾರು ಮಾಡ್ಕೋಬೇಡ ಕಣೆ, ಎಲ್ಲ ಸರಿ ಹೋಗುತ್ತೆ. ಏನೋ ನನಗೆ ನಂಬಿಕೆನೇ ಇಲ್ಲ ಅಕ್ಕ. ನೋಡು ಕಾಂಚನ, ಯಾರ ಋಣದಲ್ಲಿ ಯಾರ ಹೆಸರು ಬರ್ದಿದ್ಯೋ ಅದು ನಮಗೆ ಗೊತ್ತಿಲ್ಲ. ಕಾಲನೇ ಅದನ್ನೆಲ್ಲ ನಿರ್ಧಾರ ಮಾಡುತ್ತೆ. ನಾವು ಕಾಯೋಣ. ಕಾಲ ನಿರ್ಧಾರ ಮಾಡುತ್ತಾ? ನೀನು ನಿರ್ಧಾರ ಮಾಡಬೇಕಕ್ಕ. ಆದರೆ ನಾನು ಎಷ್ಟು ಬಾಯಿ ಪಡ್ಕೊಂಡ್ರು ನಿನ್ನ ತಲೆ ಒಳಗಡೆ ಏನೂ ಹೋಗ್ತಾನೆ ಇಲ್ವಲ್ಲ. ಅಮ್ಮ ದಿಶಾನ ಸೊಸೆ ಮಾಡ್ಕೊಳ್ಳೋಕ್ಕೆ ಮನಸ್ಸೇ ಮಾಡ್ತಿಲ್ವಲ್ಲ, ಏನು ಮಾಡೋದು? ಸೂಪರ್. ನೀವು ಎಷ್ಟಾಯ್ತು? 1000 ರೂಪಾಯಿ ಬಾಡಿಗೆ, ಡೀಸೆಲ್ ನಮ್ದು. 1000 ರೂಪಾಯಿನಾ? ಬರೀ ಒಳ್ಳೆ ಜುಗ್ಗಿ ಆಡ್ದಂಗೆ ಆಡ್ತಿರಲ್ಲ. ಮೊನ್ನೆ ಕಂಪ್ನಿ ಓಪನ್ ಮಾಡಿದೀವಿ, ಇಷ್ಟು ಖರ್ಚು ಮಾಡಿಲ್ಲ ಅಂದ್ರೆ ಹೇಗೆ? ಅದೇನ ನಿಮ್ಗೆ ಯಾಕ್ರಿ, ಬಿಟ್ಟಾಕಿ. ರಾಜ್, ಕ್ಲೈಂಟು 4:15 ಸಿಗ್ತಾರಂತೆ. 4:15ನಾ? ಮತ್ತೆ ಯಾಕೆ ಇಷ್ಟು ಬೇಗ ಬರಕ್ಕೆ ಹೇಳಿದ್ರು? ನನಗೇನು ಗೊತ್ತು, ಸಡನ್ನಾಗಿ ಪ್ಲಾನ್ ಚೇಂಜ್ ಆಯಿತು. ಈ ದೊಡ್ಡ ಕ್ಲೈಂಟ್ ಸವಾಸ ಮಾಡಿದ್ರೆ ಹೀಗೆ ಆಗೋದು. ರಾಜ್ ಹೇಳ್ಬಿಡ. ಎಷ್ಟೊತ್ತಿಗೆ ಆರಾಧನವ್ರಿಗೆ ಎಲ್ಲ ಸತ್ಯ ಹೇಳ್ತೀನೋ ಅಂತ ಅನಿಸ್ತಿದೆ. ರೀ, ಈಗೂ ಲೊಕೇಶನ್ ಲಿಸ್ಟ್ ಮಾಡಿದ್ದೀನಿ, ಅದೆಲ್ಲ ನೋಡ್ಕೊಂಬರಕ್ಕೆ ಹೋಗ್ಬೇಕು. ಲೊಕೇಶನ್ ನೋಡ್ತಾ ಹಂಗೆ ಸುತ್ತಾಡ್ಕೊಂಬರೋಣ ಬನ್ನಿ. ಇವತ್ತೆಷ್ಟು ಸ್ಪೆಷಲ್ ಫೀಲ್ ಆಗ್ತಿದೆ. ನಾನು ಮುನಿಯಮ್ಮ ಇಬ್ಬರು ಎಲ್ಲೋ ಟ್ರಿಪ್ ಹೋಗ್ತಿದ್ದೀವಿ ಅಂತ ಅನಿಸ್ತಿದೆ. ನಮ್ಮದೇ ಒಂದು ಪುಟ್ಟ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಅನಿಸ್ತಿದೆ.
ನಾನೊಬ್ಬನ್ನೇ ಕೆಳಗಡೆ ಬಿಟ್ಟು ನೀವು ಇಲ್ಲಿ ಬರ್ತಿದ್ದೀರಲ್ಲ. ಓ ಹೌದಲ್ವಾ, ಸಾರಿ ಡ್ರೈವರ್ ಸರ್. ನನ್ನನ್ನೇ ಡ್ರೈವರ್ ಅಂತೀರಾ? ಬಿಟ್ಟರೆ ಒಂದು ಮತ್ತೆ ನೀವ್ ಎಷ್ಟೇ ಮಾತಾಡ್ಸಿದ್ರು ಏನೇ ಕೇಳಿದ್ರು ಹೂ ಹಾ ಹಾ ಅಂತ ಅಷ್ಟೇ ಉತ್ತರ ಕೊಡ್ತಿದ್ರಿ. ರೀ, ಗಾಡಿ ಓಡಿಸ್ಬೇಕಾದ್ರೆ ಇನ್ನೆಷ್ಟು ಮಾತಾಡಕ್ಕಾಗತ್ತೆ? ಹೌದಲ್ವಾ? ಸರಿ, ಇವಾಗ ನೀವು ಮಾತಾಡಿ, ನಾನು ಮುಂದುವರಿಸ್ತೀನಿ. ಬನ್ನಿ. ನಿಮ್ಮ ಹತ್ರ ಹೇಳೋಕ್ಕೆ 1000 ಮಾತಿದೆ ಮುನಿಯಮ್ಮ, ಆದರೆ ಹೇಗೆ ಶುರು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಏನೋ ಹೇಳ್ಬೇಕು ಅಂತಿದ್ದೀರಾ ಅಲ್ವಾ? ಹೇಳಿ. ನನಗ್ ಗೊತ್ತು ರೀ, ಏನೋ ಹೇಳ್ಬೇಕು ಅನ್ಕೋತಾ ಇದ್ದೀರಾ, ಆದ್ರೆ ಬಾಯ್ ಬಿಟ್ಟು ಹೇಳೋದಕ್ಕೆ ಆಗ್ತಿಲ್ಲ ಅಂತ. ಅಯ್ಯೋ, ಇವ್ರಿಗೆ ಗೊತ್ತಾಯ್ತು ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದು. ಓ, ನನಗ್ ಹೇಗ್ ಗೊತ್ತಾಯ್ತಪ್ಪ ಅಂತ ಅನ್ಕೋತಿದ್ದೀರಾ? ಏನ್ರಿ ನೀವು ನನ್ನ ಮನ್ಸಲ್ಲಿರೋದು ಹಂಗೆ ಹೇಳ್ತಿದ್ದೀರಾ? ಮತ್ ನಾವು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಎಲ್ಲ ಹಾಗೆ ಹಾಗೆ ಗೊತ್ತಾಗ್ತಿರತ್ ನಮ್ಗೆ. ಇವಾಗ ಹೇಳಿ, ಅದೇನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ ಅಂತ. ಓ, ಎಲ್ಲ ಗೊತ್ತಾಗೋ ನಿಮ್ಗೆ ಅದು ಗೊತ್ತಾಗಲ್ವಾ? ಆ ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಸ್ವಲ್ಪ ಹೇಳ್ತೀನಿ ರೀ. ಐ ಥಿಂಕ್ ನಿಮ್ಗೆ ಕೆಲ್ಸ ಶುರು ಮಾಡೋದಕ್ಕಿಂತ ಮುಂಚೆನೆ ಬೋರ್ ಆಗ್ತಿರುತ್ತೆ. ಅದಕ್ಕೆ ಮುನಿಯಮ್ಮ ಎಲ್ಲ ಕಡೆ ಸುತ್ತಾಡ್ಕೊಂಡು ಆಮೇಲೆ ಕೆಲ್ಸ ಶುರು ಮಾಡೋಣ ಅಂತ ಹೇಳ್ಬೇಕು ಅನ್ಕೊಂಡಿದ್ದೀರಾ ತಾನೆ? ಮತ್ತಿನ್ನೇನು? ಹಾ, ನಿಮ್ಗೆ ಫುಲ್ಲು ಹೊಟ್ಟೆ ಹಸ್ವಾಗಿರುತ್ತೆ. ಇಲ್ಲಿ ಯಾವ್ದಾದ್ರು ಒಳ್ಳೆ ಹೋಟೆಲ್ ನೋಡಿರ್ತೀರಾ, ಅಲ್ಲಿಗೆ ಹೋಗೋಣ ಅಂತ ಹೇಳೋದಕ್ಕೆ ಭಯ ನಿಮ್ಗೆ, ಕರೆಕ್ಟ್? ನಿಮ್ ತಲೆ. ಮತ್ತಿನ್ನೇನು? ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳೋದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತಿರಲ್ರಿ. ನಂಗೆ ಗೊತ್ತು, ನಾನು ಹೇಳಿದ್ರಲ್ಲಿ ಯಾವ್ದೋ ಒಂದು ಸತ್ಯ. ಆದ್ರೆ ನನ್ ಮುಂದೆ ಸೋಲ್ಬಾರ್ದು ಅಂತ ಸುಮ್ಮನೆ ಡವ್ ಮಾಡ್ತಿದ್ದೀರಾ. ಹಲೋ, ಡವ್ ಮಾಡಕ್ ನಾನೇ ನೀವಾ? ರೇ, ನಿಮ್ಮ ಮನ್ಸಲ್ಲಿ ಏನಿದೆ ಅಂತ ನಾನು ಹೇಳ? ಹೇಳಿ ನೋಡೋಣ. ನನ್ನ ಮನ್ಸಲ್ಲಿ ಏನಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಅದು ಅಂತ ಹೇಳಿ ಕಾಗೆ ಹಾರಿಸಿದಿರಲ್ವಾ? ಅಯ್ಯೋ, ನಾನು ಯಾಕ್ರಿ ಕಾಗೆ ಹಾರಿಸ್ಲಿ? ಹಾಗಾದ್ರೆ ಒಪ್ಕೊಳ್ಳಿ, ನಿಮ್ಗೆ ನನ್ನ ಮನ್ಸಲ್ಲಿರೋದು ಏನೂ ಗೊತ್ತಿಲ್ಲ, ಹೇಳಿದ್ರೆ ಮಾತ್ರ ಗೊತ್ತಾಗೋದು ಅಂತ. ಆಯ್ತಪ್ಪ, ನೀವು ಬಾಯ್ ಬಿಟ್ಟು ಹೇಳಿದ್ರೇನೆ ನನ್ಗೆ ಅರ್ಥ ಆಗೋದು. ಅದೇನು ಅಂತ ಹೇಳಿ. ಅದೇನು ಅಂತ ಹೇಳ್ರಿ. ಐ ಲವ್ ಯು ಆರಾಧನಾ. ಅಲ್ಲ ಕಂದ, ನೀನು ಯಾಕೆ ಕೆಲಸ ಅಂತ ಒದ್ದಾಡಬೇಕು? ಇಲ್ಲೇ ಬೇಕಾದಷ್ಟಿದೆ ಅಲ್ವಾ? ನಿಮ್ಮ ಅಪ್ಪನ ಕಂಪನಿ ನೋಡ್ಕೊಂಡು ನೀನು ಆರಾಮಾಗಿರ್ಬೋದು ಅಲ್ವಾ? ಅಮ್ಮ, ನನಗೆ ಅವತ್ತೇ ಹೇಳಿಲ್ವಾ, ಆರಾಧನವ್ರ ಜೊತೆ ಇದ್ರೆ ನನಗೆ ಯಾವುದು ಕಷ್ಟ ಅಂತ ಅನ್ಸಲ್ಲ. ನೋಡ್ತಿರೋ, ನಿನ್ನ ಮಗ ಒಳ್ಳೆ ಹೆಸರು ಮಾಡೇ ಮಾಡ್ತಾನೆ. ನಾನು ನಿನ್ ಬಗ್ಗೆ ಕೇಳಿದ್ರೆ ನೀನ್ ಇನ್ಯಾರ ಬಗ್ಗೆನೋ ಮಾತಾಡ್ತೀಯಲ್ಲ? ಇನ್ಯಾರ್ದೋ ಬಗ್ಗೆನಾ? ಅಮ್ಮ, ನಾನು ಮಾತಾಡ್ತಿರೋದು ಮುನಿಯಮ್ಮನ ಬಗ್ಗೆ. ನಿನಗೂ ಧೈರ್ಯ ತಾನೆ ಅವ್ರು ನನ್ನ ಜೊತೆ ಇದ್ರೆ? ನೀನ್ ಹೇಗಿದ್ಯಾ? ತಿಂಡಿ ತಿಂದ್ಯಾ? ಅಪ್ಪ ಹೇಗಿದ್ದಾರೆ? ರಾಜ್, ಬನ್ನಿ. ಅಮ್ಮ, ಆರಾಧನವ್ರು ಕರಿತಿದ್ದಾರೆ, ನಾನು ಸ್ವಲ್ಪ ಆಮೇಲೆ ಮಾಡ್ಲಾ? ಯಾವಾಗ ನೋಡಿದ್ರು ಆರಾಧನಾ. ಹುಡುಗಿ ಅದ್ ಏನ್ ಮೋಡಿ ಮಾಡಿದಾಳೋ ಏನೋ. ರಾಜ್, ವಾತಾವರಣ ಅಂತೂ ಸಖತ್ತಾಗಿದೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನಿಸ್ತದೆ. ಅದಕ್ಕೆ ತಾನೇ ಕರ್ಕೊಂಡ್ ಬಂದಿರೋದು. ರಾಜ್, ನಿಜ, ತುಂಬಾ ಚೆನ್ನಾಗಿದೆ. ಇಲ್ಲೇ ಫೋಟೋಶೂಟ್ ಪ್ಲಾನ್ ಮಾಡ್ಬೋದಲ್ವಾ? ಹಾ, ಮಾಡಿಸ್ಬೋದು. ಹೌದು, ಯಾರ ಜೊತೆ ಫೋನಲ್ಲಿ ಅಷ್ಟೊತ್ತು ಮಾತಾಡ್ತಿದ್ರಿ? ಯಾರು? ನಿಮ್ ಗರ್ಲ್ ಫ್ರೆಂಡಾ? ಹಾ, ನನ್ನ ಫಸ್ಟ್ ಗರ್ಲ್ ಫ್ರೆಂಡ್. ಫಸ್ಟ್ ಗರ್ಲ್ ಫ್ರೆಂಡಾ? ಹಾ, ನಾನು ದಿನ ಎಲ್ಲಿ ಹೋಗ್ತೀನಿ, ಏನ್ ಮಾಡ್ತೀನಿ ಎಲ್ಲ ಅಪ್ಡೇಟ್ ತಗೋತಾಳೆ ನಮ್ಮ ಹುಡುಗಿ. ಓ ಹೌದಾ? ಆಮೇಲೆ ಅವರು ಹೋಗಣ್ವಾ? ಯಾಕ್ರಿ? ರೀ, ನಮ್ಮಮ್ಮ ರೀ.
ಅಂದರೆ ಬೇರೆ ಯಾರಾದರೂ ಆಗಿದ್ರೆ ಪ್ರಾಬ್ಲಮ್ ಆಗ್ತಿತ್ತಾ? ನನಗೆ ಯಾರೋ ಕಾಲ್ ಮಾಡಿದ್ರೆ ನಿಮ್ಗೆ ಕೊಟ್ಟೆ ಕಿಚ್ಚು? ಅಲ್ಲ ಅದು ನಿಮಗೆ ಯಾರೋ ಫೋನ್ ಮಾಡಿದ್ರೆ ನನಗೇನು ಪ್ರಾಬ್ಲಮ್ಮು? ಕೆಲಸ ಮಾಡೋ ಟೈಮಲ್ಲಿ ಹರಟೆ ಹೊಡಿಬಾರ್ದು ಅಂತ ಹೇಳೋದಕ್ಕೆ ಬಂದೆ. ನಿಮ್ಮಮ್ಮ ಅಂದ್ರಲ್ಲ, ಓಕೆ ಓಕೆ ಬಿಡಿ. ಬನ್ನಿ ದೇವ್ರ ದರ್ಶನ ಮಾಡೋಣ. ದೇವ್ರೆ, ನನಗೆ ಯಾಕೆ ಹೀಗಾಗ್ತಿದೆ? ಯಾಕೆ ರಾಜ್ ಜೊತೆ ಇದ್ರೆ ನಾನು ತುಂಬ ಸೇಫ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಯಾವತ್ತು ಅವ್ರು ನನ್ನ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ಒಂದು ಕ್ಷಣ ಅವ್ರು ದೂರ ಹೋದ್ರು ಯಾಕೋ ಒದ್ದಾಡೋ ಥರ ಆಗುತ್ತೆ. ನಾನೇನಾದರೂ ಅವರನ್ನ ಪ್ರೀತಿ ಮಾಡ್ತಿದ್ದೀನ? ನಾನಿವತ್ತು ನಿಜ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ದೇವ್ರೆ. ನಮ್ಮಪ್ಪ ಯಾರು, ನಾನು ಯಾರು, ಇದನ್ನೆಲ್ಲ ಆರಾಧನವ್ರ ಹತ್ರ ಹೇಳ್ಬಿಡ್ತೀನಿ. ದಯವಿಟ್ಟು ಆರಾಧನವರು ನನ್ನ ಜೊತೆನೇ ಇರೋ ಹಾಗೆ ಮಾಡ್ತೀಯಾ? ಅವ್ರು ನನ್ನನ್ನು ಒಪ್ಕೊಳ್ಳೋಕೆ ಮಾಡ್ತೀಯಾ?